कैसा घुसा पानी पूरा भर गया पानी अंदर आ गया पानी ಹಿಂಗಿದ್ರೆ ಭಾರಿ ಕಷ್ಟಮ್ಮ पानी पूरा घुस को गया अंदर पूरा पानी गिर रहा है ನೀರು ತುಂಬತ್ತಲ್ಲ ಇದು ಬಂಡಿಮೋಟು 3ನೇ ವಾರ್ಡ್ ಇದು ರೈಲ್ವೆ ಗೇಟ್ಲಿಂದ ಹಿಡಿದು ಲಾರಿ ಟರ್ಮಲ್ ಬಸ್ ಸ್ಟ್ಯಾಂಡು ನಲ್ಲಚರ ಕಬ್ರಸ್ತಾನು ಎಲ್ಲ ಕಡೆಗೆ ನೀರು ಇದು ರಾಜಕಾಲುವೆ ಅಂತ ಇದೇ ಕಾಲುವೆ ಕೊಟ್ಟಿದ್ದಾರೆ. ಈ ಕಾಲುವೆ ನೀರು ಇಲ್ಲಿಂದ ಹಿಡಿದು ಗೋನಾಳವರೆಗೆ ಕಲೆಕ್ಷನ್ ಇದು. ನಮ್ಮ ಬಂಡಿಮೋಟ್ಲಿದ್ದ ಮಸೀದಿಂದಗಳಿದ್ದ ಚಂದ್ರಮಣಿ ಆಸ್ಪತ್ರೆಯಲ್ಲಿ ಚಲವೇದಗೇರಿಲಿದ್ದ ಕಲೆಕ್ಷನ್ ಇದು. ಈ ನೀರು ಮಳೆಗಾಲ ಇವಾಗ ದೊಡ್ಡ ಮಳೆಗಳು ಇದ್ದಾವೆ. ಇದು ಕಸ ಬಂದು ಕಾಲವನ್ನಾಗ ಅಡ್ಡ ಬಿದ್ದುಬಿಟ್ರೆ ರಾತ್ರಿ ಟೈಮು ಮನ್ಯಾಗ ಏನಾನ ತೂರ್ಬಿಟ್ಟಂದ್ರೆ ಅಗಲತ್ತಲೇ ಇಷ್ಟು ಕಷ್ಟ ಐತೆ. ರಾತ್ರಿ ಟೈಮು ಬಂದ್ರಿಗಿನ ಮಕ್ಕಂಡಿದ್ದವರು ಒಂದಿರ್ತೀವಿ, ನಿದ್ದೆ ಹೋದವರು ಒಂದಿರ್ತೀವಿ. ಅಂಥ ಟೈಮ್ನಾಗ ಏನಾನ ಸಮಸ್ಯೆಗಳಾದ್ರೇನು ಹುಡುಗರು ಉಪ್ಪಿಡಿಗೆ ನೋಡ್ಕೊಂತಾರ. ಏನು ಮನ್ಯಾಗ ಅಕ್ಕಿ ಬೇಳೆ ಏನಾನ ಇಟ್ಟಿದ್ದು ತಗೊಂಬಕ ಕಷ್ಟ ಇರ್ತೈತೆ. ಅಂಥ ಟೈಮ್ನಾಗ ನಾವು ದುಡಿಬೇಕು, ತಿನ್ನಬೇಕು ಅಂಥ ಕಷ್ಟ. ಇದು ಎಲ್ಲ ಸ್ಲಮ್ ಏರಿಯಾ. ಇದು ಸ್ಲಮ್ ಏರಿಯಾದಲ್ಲಿ ಸ್ವಲ್ಪ ಮಣ್ಣಿನ ಮನೆಗಳು ಇದ್ದಾವೆ. ಅದು ಕೂಡ ಸ್ವಲ್ಪ ಸರ್ಕಾರ ನಮ್ಮ ಯಾರ್ಯಾರು MP MLA ಇದ್ದಾರೆ ದಯಮಾಡಿ ಸ್ಲಮ್ ಏರಿಯಾದಲ್ಲಿ ಎಲ್ಲಿ ಏನೇನು ಸಮಸ್ಯೆಗಳಿದಾವೋ ಅದಕ್ಕೆ ಫಸ್ಟು ಆಕ್ಷನ್ ತಗೋಬೇಕಂತ ಮಾಹಿತಿ ತಗೋಬೇಕಂತ ಹೇಳ್ತಿದ್ದೀನಿ. ಯಾಕಂದರೆ ನಮ್ಮ ಬೀರವ ಇಸ್ಮಾಲ್ ಜಂಡ ಕಟ್ಟಲಿದ್ದು ಹಿಡಿದು ರೋಡ್ವರೆಗೆ ಒಂದು ಕಲೆಕ್ಷನ್ ಅಲ್ಲಿದ್ದ ಕೊಟ್ಟರೆ ಒಂದು ಕಡೆಗೆ ನೀರು ಹೋಗ್ಬಿಡ್ತಾವೆ. ಎಲ್ಲೆಲ್ಲಿ ಐತೆ ಯಾಕಂದರೆ ಇದು ರಾಜಕಾಲುವೆ ಕರ್ಕಟ್ ಮೇಲಿದ್ದ ಮೇಲೆ ಹೈಟ್ ಐತೆ ಹೋಗಿಲ್ಲ ಅಂತಾರೆ. ಇದಕ್ಕೆ ಏನಾನ ಒಂದು ದಾರಿ ಒಂದು 4 ಕಡೆಗೆ ಕಾಲುಗಳು ಕಟ್ಟಿಸಿ ಹೊರಗಡೆ ಕೊಟ್ಟರೆ ನೀರು ಹೋಗ್ತಾವ ಅಂತ ಹೇಳ್ತಿದ್ದೀನಿ. ದಯಮಾಡಿ ಇದು ಫಸ್ಟು ಆಕ್ಷನ್ ತಗೊಳ್ರಿ. ಯಾಕೆ ಅಂದರೆ ನಾವಿಲ್ಲಿ ಇದ್ದು ಇಲ್ಲಿ ಜೀವನ ಮಾಡೋರು. ಯಾಕಂದರೆ ಏನಾನ ಸಮಸ್ಯೆಗಳು ಲಾಸ್ಟಿಗೆ ನಾನು ಮಾಜಿ ಕಾರ್ಪೊರೇಟ್ರು ಆಗಿ ಕೂಡ ನನ್ನ ಮನೆಗೆ ನೀರು ತೂರಿದ್ದಾವೆ. ಯಾಕಂದ್ರೆ ಇದು ಸ್ಲಮ್ ಏರಿಯಾ. ದಯಮಾಡಿ ಫಸ್ಟು ಇದು ಆಕ್ಷನ್ ತಗೊಳ್ರಿ ಅಂತ ಹೇಳ್ತಿದ್ದೀನಿ. MP ಗಾಗಲಿ MLA ದಯಮಾಡಿ ಇದು ಫಸ್ಟು ನೀವು ಆಕ್ಷನ್ ತಗೊಳ್ರಿ. ನಮಸ್ಕಾರ. ಸುಮಾರು ಎಷ್ಟು ಮನೆಗಳಿದೆ ಮೇಡಮ್ ಅಂದಾಜು ಇದಾವೆ ಸರ್, ಒಂದು 5,000-6,000 ಮನೆಗಳಿದಾವೆ. ಸಮಸ್ಯೆಗಳು ಯಾಕಂದರೆ ಇದು ಕಾಲುವೆ ಹೈಟ್ ಆಗಿಬಿಡ್ತು, ಮನೆಗಳು ಕೆಳಗಾಗ್ಬಿಟ್ಟು ಆ ಕಾಲುವೆ ನೀರು ಯಾವಾಗ ತುಂಬ್ತೋ ಆ ಕೆಳಗೆ ಮನೆಯಾಗ ತುಂಬಿಡ್ತಾವೆ. ಅದೇ ಸರ್, ಇವಾಗ ಇಡೀ ಇಂಜಿನಿಯರ್ ಬಂದಿದ್ದಾರೆ, ಮತ್ತು ಆ ಕೊಳೆಯರು ಕೂಡ ಬಂದಿದ್ದಾರೆ, ಕಾಲುವೆ ತೆಗೆಯರು ಕೂಡ ಬಂದಿದ್ದಾರೆ. ಕಾಲುವೆ ತೆಗೆದ್ರೆ ಕೂಡ ಮತ್ತೆ ಬಿಲಾಕಾಗದೆ. ಇದು ಯಾಕಂದರೆ ಯಾವಾಗ ಕಸ ಇರ್ತೈತೋ ಲಾರಿ ಟರ್ಮಲ್ ನಲ್ಲಚರ ಬಸ್ ಸ್ಟ್ಯಾಂಡು ಎಲ್ಲ ನೀರು ಬಂದು ಅದು ಕಸ ಮುಳ್ಳು ಬಂದು ಅಡ್ಡ ಕುಂತು ಬಿಡ್ತದೆ. ಯಾಕಂದ್ರೆ ಈ ಕಾಲುವೆ ಮೇಲೆ ಪ್ಲಾಟ್ಫಾರಮ್ ಐತಲ್ಲ, ತೆಗೆಯಕ್ಕೆ ಕೂಡ ಚಾನ್ಸ್ ಇಲ್ಲ. ಅಂಥ ಸಮಸ್ಯೆ ಇರೋದು. ಎಲ್ಲ ಕಡೆಗೆ ಒಂದು ಬೇರೆ ಕಡೆಗೆ ನೀರು ಹೋದಂಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.